ಮಹೇಶ್ ಅವರೇ, ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟೇ. ಒಬ್ಬ ಮತದಾರ ಪ್ರಭು ಆಮಿಷಕ್ಕೊಳಗಾಗ್ತಾನ, ಅಥವಾ ಮತದಾರ ಪ್ರಭು ಸ್ಯಾಡಿಸ್ಟ್ ಆಗಿ ವೋಟನ್ನು ಹಾಕ್ತಾನ, ಅಥವಾ ಅವನ ಸ್ವಇಚ್ಛೆಯಿಂದ ತಮ್ಮ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ವೋಟನ್ನು ಹಾಕ್ತಾನ? ನೋಡಿ ಬ್ರದರ್ ನಾಗೇಂದ್ರ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ವಿಧಾನಸಭೆಯಲ್ಲಿ ಮೂಲವಾಗಿ ಬಹುಮುಖ್ಯವಾಗಿ ಈ ನಾಡಿನ ಜನರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಂಥ ಮೊದಲನೇ ವ್ಯಕ್ತಿ ಯಾರಂದರೆ ಇದೇ ಲಕ್ಷ್ಮಣ್, ಪರಾಜಿತ ಅಭ್ಯರ್ಥಿ. ಯಾವಾಗಾದ್ರೂ ನೋಡಿ ಮೈಸೂರಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಒಂದು ಮಾಧ್ಯಮಗೋಷ್ಠಿ ಮಾಡೋದು, ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋದು. ಇವತ್ತು ಲಕ್ಷ್ಮಣ್ ಈ ಮಾತನ್ನ ಹೇಳೋದಕ್ಕೆ ಏನು ಕಾರಣ ಅಂದರೆ ಅವರ ರಾಜಕೀಯ ಅಂತ್ಯವಾಗಿದೆ, ಅವರ ದುರಂಕಾರ ಅಂತ್ಯ ಆಗಿದೆ. ಅದಕ್ಕೋಸ್ಕರ ಈ ಮಾತನ್ನ ಲಕ್ಷ್ಮಣ್ ಹೇಳಲೇಬೇಕಾಗಿತ್ತು. ಒಂದು ಕಡೆ ದ ಸೆಕೆಂಡ್ ಒನ್ ಈಸ್ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿ, ಅವರು ಸಹ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಅವ್ರು ಹೇಳಿದ್ರು, ನಾವ್ಯಾರು ಹೇಳಿರಲಿಲ್ಲ. ಅವರು ರಾಜಕೀಯನೂ ಅಂತ್ಯ ಆಗಿದೆ, ಅವರು ಸಹ ಇವತ್ತಿಗೆ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಮೂರನೇದಾಗಿ ಮಾಗಡಿ ಶಾಸಕರು ಯಾವಾಗ ಹೇಳಿದ್ರು ಈ ಮಾತನ್ನ, ಮತ್ತೆ ಇವತ್ತು ಯಾಕೆ ಹೇಳಿದ್ರು ಅಂದ್ರೆ ನಾಗೇಂದ್ರ ಸರ್, ಎಲೆಕ್ಷನ್ ಘೋಷಣೆ ಆದ ತಕ್ಷಣನೇ ಇದನ್ನ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ರು. ಇದೇ ಮಾಗಡಿ ಶಾಸಕ ಏನಂತ, ನೀವು ವೋಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ನಿಲ್ಲಿಸ್ತೀವಿ ಅಂತೇಳಿ ಎಲೆಕ್ಷನ್ ಆಗೋದಕ್ಕೂ ಮೊದಲನೇ ಹೇಳ್ಬಿಟ್ಟಿದ್ರು. ಆಮೇಲೆ ಜೊತೆಗೆ ಇನ್ನೊಬ್ರು ನೀವು ತೋರಿಸಿಲ್ಲ ಪಾಪ, ಸನ್ಮಾನ್ಯ ಗುಬ್ಬಿ ಶಾಸಕರು ಸಹ ಇದಕ್ಕೆ ತುಪ್ಪ ಸುರಿದಿದ್ರು. ಇದಕ್ಕೆ ನಾನಿವತ್ತು ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿಗಳನ್ನ ಬೂಸ್ಟ್ ಮಾಡಿದ್ರೆ ಹೊರತು ಜನರನ್ನ ಮೋಸ ಮಾಡಿ ಗೆದ್ದಿದ್ರಲ್ಲ, ಅದೇ ರಾಹುಲ್ ಗಾಂಧೀಜಿಯವರು 25 ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಈ ದೇಶಕ್ಕೋಸ್ಕರ. ಆ ಗ್ಯಾರಂಟಿಗಳ ಬಗ್ಗೆ ಮಾತೇ ಆಡಲಿಲ್ಲ ಇವ್ರು ಯಾರುವೆ. ಏನೇನು ಗ್ಯಾರಂಟಿಗಳವೆಲ್ಲ? ಸಾಲ ಮನ್ನಾ ಮಾಡ್ತೀವಿ, ಈ ದೇಶದ ರೈತನ ಸಾಲ ಮನ್ನಾ, 1 ಲಕ್ಷ ರೂಪಾಯಿ ವರ್ಷಕ್ಕೆ ಸ್ತ್ರೀಯರಿಗೆ, ನಿರುದ್ಯೋಗವನ್ನ ಹೋಗಲಾಡಿಸ್ಬಿಡ್ತೀವಿ, ಭಾಷಣ ಮಾಡಿದ್ದೆ. ಕೊನೆಯಲ್ಲಿ ಇದೇ ರಾಹುಲ್ ಸಾಹೇಬ್ರು ಏನಂತ ಮಾಡ್ತಾರೆ, ಪಟಾಪಟ್. ಇವತ್ತೇನಾಗಿದೆ, ಏನು NDA ಸರ್ಕಾರದ ಮೇಲೆ ಮುಗಿಬಿದ್ದಂಥದ್ದು ಸಿದ್ದರಾಮಣ್ಣ ಏನಂತ ಚೊಂಬು ಕೊಟ್ರಲ್ರಿ, ಚೊಂಬ ಅಂತ. ಇವತ್ತು ನಾಡಿನ ಜನ ಯಾರಿಗೆ ಚೊಂಬು ಕೊಟ್ಟಿದ್ದಾರೆ ನೋಡಿ? ನಮಗೆ ಟ್ಯಾಕ್ಸ್ ದುಡ್ಡು ಕೊಡ್ಲಿಲ್ಲ, ಕೊಟ್ವಲ್ರಿ 2 ವರ್ಷ ಅವ್ರು ಕೊಟ್ಟಿ. ಯಾರ್ಯಾರು ಕೊಟ್ರಪ್ಪ? ಸಿದ್ದರಾಮಣ್ಣ 2 ವರ್ಷ ಅವ್ರು ಕೊಟ್ಟಿ ಟ್ಯಾಕ್ಸ್ ಅನ್ನ ಕೊಟ್ವಲ್ರಿ. ಆದ್ರೂ ಸಹ ಕರ್ನಾಟಕದ ಜನ 9 ಸೀಟನ್ನ ಗೆಲ್ಸಿದ್ರು. ಲಕ್ಷ್ಮಣ್ ಅವ್ರಿಗೊಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮ್ಮ ಮಾಧ್ಯಮದಲ್ಲಿ. ಲಕ್ಷ್ಮಣ್ ಬಂದಿದ್ರು, ಇವತ್ತು ನಾನು ಮಾತನಾಡ್ತಾ ಇದ್ದೆ ಅವ್ರ ಹತ್ರ. ಏನಪ್ಪ ಅಂತ ಹೇಳಿದ್ರೆ, ಲಕ್ಷ್ಮಣ್ ಅವರೇ, ಹಾಗಾದ್ರೆ 9 ಸೀಟ್ ಗೆದ್ದಿದ್ದೀರಲ್ಲ, ಅದು ನೀವು ಗ್ಯಾರಂಟಿಯಿಂದ ಗೆದ್ದದ್ದ ಕಲ್ಯಾಣ ಕರ್ನಾಟಕದಲ್ಲಿ, ಅಥವಾ ನಾವಿದೀವಲ್ಲ NDA ಮಿತ್ರ ಪಕ್ಷಗಳು ನಾವು ಮಾಡಿಕೊಂಡಂತಹ ಕೆಲವು ಮಿಸ್ಟೇಕ್ಗಳಿಂದ ಇವತ್ತಲ್ಲಿ 9 ಸೀಟ್ ಗೆದ್ರ ಎಲ್ಲಿ? ಕಲ್ಯಾಣ ಕರ್ನಾಟಕದಲ್ಲಿ. ಇದು ಒಂದು ಕಡೆ ಇಡೋಣ. ಹಾಗಾದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಂತ ಹೇಳ್ತಾ ಇದ್ದಾರಲ್ಲ ಸರ್, ಹಾಗಾದ್ರೆ ಇವರು ಗ್ಯಾರಂಟಿ ಯೋಜನೆಗಳು ಎಲ್ಲಿ ಕೈ ಕೊಟ್ಟಿದೆ ಅಂತ ಹೇಳಿದ್ರೆ ನಾಗೇಂದ್ರ ಪ್ರಸಾದ್ ಸರ್, ನಿಮ್ಗೆ ಗೊತ್ತಿದೆ, ಇವರು ಜನರಿಗೆ ಮಂಕು ಬೂದಿನ ಎತ್ತಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಸರ್ಕಾರ ರಚನೆ ಆದ್ಮೇಲೆ ಈ ದೇಶದಲ್ಲಿ 5 ಪಂಚರಾಜ್ಯ ಚುನಾವಣೆಗಳು ನಡೀತದೆ. 5 ಪಂಚರಾಜ್ಯ ಚುನಾವಣೆಗಳಲ್ಲೂ ಈ ಗ್ಯಾರಂಟಿಯನ್ನ ಎಕ್ಸ್ಪೋಸ್ ಮಾಡ್ತಾರೆ ಇಂಡಿಯಾದಲ್ಲಿ ರಾಹುಲ್ ಗಾಂಧಿ ಅವ್ರ ಮುಖಾಂತರ. ಪಂಚರಾಜ್ಯ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿದ್ರು ಸಹ ಇವರು ದೇಶದಲ್ಲಿ. ಮತ್ತೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಇವರು ಈ ದೇಶದ ಜನರಿಗೆ ಮಂಗುಬೂದಿ ಹೆಚ್ಚಕ್ಕೆ ಹೋಗ್ತಾರೆ. ಆದರೂ ಸಹ ಇವರು ಎಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಲಕ್ಷ್ಮಣ್ ಏನಾದರೂ ಹೇಳಿದ್ರೆ, DK ಶಿವಕುಮಾರ್ ಅವರು ಹೇಳ್ತಾರೆ ಏನಂತ, ನಾವು ಈ ಬಾರಿ ನಮ್ಮ ಗ್ಯಾರಂಟಿಯನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ನಿಮ್ಮ ಮಾಧ್ಯಮದಲ್ಲೇ ಹೇಳಿದ್ದಾರೆ. ರಿಸಲ್ಟ್ ಬಂದ ಸಾಯಂಕಾಲನೇ ಹೇಳಿದ್ದಾರೆ, ಹೌದಲ್ವಾ? ಒಂದು ಮಹೇಶ್ವರೇ, ಇವತ್ತು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ನೋಡಿ, ಸದ್ದಿಲ್ಲದಂತೆ ಒಂದಷ್ಟು ಬೆಲೆ ಏರಿಕೆಗಳು ಆಗ್ತಾನೆ ಹೋಗ್ತಾ ಇದೆ. KSRTC ವಿಚಾರವಾಗಿ ನಾನು ಈಗ ಜಸ್ಟ್ ಒಂದು ವಾಯ್ಸ್ ಓವರ್ ಕೊಟ್ಬಿಟ್ಟು ಬಂದೆ. ಟೋಲ್ ಆಗಿದೆ. KSRTC ಬಸ್ ನಲ್ಲಿ ಈಗ
ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ದಾರೆ 15% ಸ್ಪೇರ್ ಪಾರ್ಟ್ಸ್ಗಳು ತರೋದಕ್ಕೂ ಕೂಡ ನಮ್ಮ ಹತ್ರ ಖರ್ಚು ದುಡ್ಡು ಆಗ್ತಿಲ್ಲ, ದುಡ್ಡು ಬೇಕು, ಹಾಗಾಗಿ ಅವರು ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ದಾರೆ ಅಂತೇಳಿ. ಸರ್, ಮೈಸೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀನಿ, ನಾನು ಹಲವು ಬಾರಿ ಟ್ರಾವೆಲ್ ಮಾಡ್ತೀನಿ. ಕಳೆದ 1.5 ವರ್ಷದಿಂದ ಹಿಂದೆ 260 ರೂಪಾಯಿ ಇದ್ದಂಥ ಓಲ್ವೋ ಬಸ್ ದರ ಇವತ್ತು 360 ರೂಪಾಯಿ ಆಗಿದೆ. 10 ರೂಪಾಯಿ 5 ರೂಪಾಯಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅವ್ರು ಹೇಳೋದು 4 ವರ್ಷದ ಬೆಲೆ ಏರಿಕೆ ಆಗೇ ಇಲ್ಲ ಅಂತೇಳಿ. ಗ್ಯಾರಂಟಿಯನ್ನ ಕೊಟ್ಟು ಈ ಕಡೆಯಿಂದ ಕೊಟ್ಟು ಆ ಕಡೆಯಿಂದ ಕಿತ್ಕೊಳ್ಳೋದು ಅಂತಾರಲ್ಲ. ಮಿತ್ರ ಪಕ್ಷದವ್ರಿಗೆ ಏನು ಹೇಳ್ತೀರಿ ಆಮ್ ಆದ್ಮಿ ಪಕ್ಷದವ್ರೆ? ಸರ್ ಅವರು ಹೇಳಿದ್ನಲ್ಲ ಸರ್, ಈಗೇನು ಅಲ್ಲಿಂದ ನೋಡ್ಕೊಂಡು ಇಲ್ಲಿ ನಿಮ್ಗೆ copy ಹೆಂಗಾಗ್ಬಿಟ್ಟಿದೆ ಮಾಡಿದ್ರು. ಅಂತಂದ್ರೆ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿದ್ದೀರಾ. ಏನೇ ಹೇಳಿದ್ರು ಲೋಕಸಭಾ ಚುನಾವಣೆ ಅನ್ನೋದೊಂದನ್ನ ನೀವು ಇಟ್ಕೊಂಡ್ಬಿಟ್ಟಿದ್ದೀರಿ. ಆದ್ರೂ ಕೂಡ ನೀವು ದೆಹಲಿನಲ್ಲಿ ನೀವು ಫ್ರೀಯನ್ನ ಕೊಟ್ಟು ಸಕ್ಸಸ್ ಆದ್ರಿ. ಇಲ್ಲ ಕರ್ನಾಟಕದಲ್ಲಿ ಸಕ್ಸಸ್ ಆಗ್ತಿಲ್ಲ. ನಿಮ್ದು ಒಂದು ಸ್ವಲ್ಪ ಟಿಪ್ಸ್ ಕೊಡ್ಬೋದಿತ್ತಲ್ವಾ? ಈಗ ನೋಡಿ, ಅದನ್ನ ರದ್ದು ಮಾಡಬೇಕು ಅಂತ ಒಬ್ರು ಹೇಳ್ತಾರೆ, ಅದನ್ನ ರಿವ್ಯೂ ಮಾಡಬೇಕು ಅಂತ ಲಕ್ಷ್ಮಣ್ ಅವರು ಹೇಳ್ತಾರೆ. ಸರ್ ಇಲ್ಲ, ಸಿದ್ದರಾಮಯ್ಯ ಅವರು ಇದ್ದಾರಲ್ಲ, ಈಗ ಹೋದ ವರ್ಷ ಕಳೆದ ಬಾರಿ ಅವ್ರು ಏನು ಮಾಡಿದ್ರು, 86,000 ಕೋಟಿ ಸಾಲ ಮಾಡಿ ಕೊಟ್ಟಿದ್ರು ಈ ಪ್ರೀ ಸ್ಕೀಮ್ಗಳ. ಇವಾಗ ಇನ್ನೂ ಡಬಲ್ ಮಾಡ್ತಾರೆ, 8-16 1,050 ಕೋಟಿ 1,600 ಕೋಟಿ ಸಾಲ ಮಾಡಿಬಿಟ್ಟು ಈ ಪ್ರೀ ಸ್ಕೀಮ್ಗಳು ಕೊಡಲೇಬೇಕಲ್ಲ. ಜನತೆಗೆ ಮಾತು ಕೊಟ್ಟವ್ರು ಇವ್ರು ಉಳಿಸ್ಕೋಬೇಕಲ್ಲ, ಮಾತಕ್ಕೆ ತಕ್ಕನಾಗಿ ಇವರು. ಅಲ್ಲ, ಮಾತು ಉಳಿಸ್ಕೋಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಕಡೆ ಬಿಲ್ಗಳು ರೈಸ್ ಮಾಡ್ತಾ ಹೋದ್ರೆ ಇವತ್ತು ಫ್ರೀ ಗ್ಯಾರಂಟಿ, ಪುಕ್ಕಟ್ಟೆ ಗ್ಯಾರಂಟಿ, ಅವ್ರ ಪ್ರಕಾರನೇ ಮಾತಾಡೋಣ. ಪುಕ್ಕಟ್ಟೆ ಗ್ಯಾರಂಟಿ ಅಂತೇಳಿ ಯಾರಾದ್ರೂ ಉತ್ತರ ಕೊಡಿ. ನಿಮ್ಮ ಮನೆಯಲ್ಲಿ ಮುಂಚೆ ನೀವು ಕರೆಂಟ್ ಬಿಲ್ ಎಷ್ಟು ಕಟ್ತಾ ಇದ್ರಿ, ಇವತ್ತು ಕರೆಂಟ್ ಬಿಲ್ ಎಷ್ಟು ಕಟ್ತಾ ಇದ್ರಿ ಮಹೇಶ್ ಅವರು? ಮೊದಲು ಯೂನಿಟ್ಗೆ 4,000 ರೂಪಾಯಿ ಇತ್ತು, ಇವತ್ತು 8,000 ರೂಪಾಯಿ ಗಂಟೆ ಆಗಿದೆ. ಅದರಲ್ಲಿ 8,000 ರೂಪಾಯಿ ಒಂದೊಂದು ಬಿಲ್ ಒಂದೊಂದು ಮನೆಗೆ 2,000 3,000 ಬರ್ತಾ ಇದೆ ಸರ್. ಸಾಮಾನ್ಯವಾಗಿರೋ ಮನೆಯಲ್ಲಿ ಹಾಗಾಗ್ಬೇಕಾದಾಗ ಇದು ಬೆಲೆ ಏರಿಕೆ. ಇವರ ನಾಯಕರು ಹೇಳ್ತಾರಲ್ಲ ಬೆಲೆ ಏರಿಕೆ ವಿರುದ್ಧ ಅಂತ. ನಿಮ್ದೇ ಬೆಲೆ ಏರಿಕೆ, ಇದೇ ಹೈನುಗಾರಿಕೆಗೆ ಪ್ರೋತ್ಸಾಹಧನ ಅಂತ ಅಂದ್ಬಿಟ್ಟು ಬಂದಾಗಿಂದ ಇವತ್ತು 900 ಕೋಟಿ ಆಗಿದೆ. 900 ರೈತರ ಬಾಲ್ ಹಸ್ನ ಹಾಕ್ತಿರಿ. ನಂದಿನಿ, ಅಸ್ಮಿತೆ ಹಾಲ್ ಬಗ್ಗೆ ಮಾತಾಡಿದ್ರು. ಇವತ್ತೇನು ಮಾಡ್ತಾ ಇದ್ದಾರೆ? ಪ್ರೋತ್ಸಾಹಧನ ಕೊಟ್ಟಿಲ್ಲ, ಇವ್ರಿಗೆ ಇದು ಮಾಡಿಲ್ಲ. ಯಾವುದನ್ನು ಇದು ಮಾಡಿದ್ದೀರಾ ನೀವು ಕೊಟ್ಟಂತ ಮಾಡಿ ಸರ್? ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಾರೆ, ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡಲ್ಲ. ಇವತ್ತು ಬಸ್ಗಳಿದೆ ಅಂತ, ಬಸ್ಗಳ ಕತೆ ಏನಾಗಿದೆ ಸರ್? ಬಸ್ಗಳು ಎಲ್ಲೆಲ್ಲಿ ನಿಂತಿದೆಯೋ ಅಲ್ಲೆಲ್ಲ ನಿಂತಿದೆ. ಅದಲ್ಲಿ ಹೊಸ ಬಸ್ಗಳಿಗೆ ದುಡ್ಡಿಲ್ಲ, ಜನ ಓಡಾಡಿ ಕಿತ್ತಾಡ್ತಾ ಇದ್ದಾರೆ ದಿನ ಇದ್ರಲ್ಲಿ ಬಸ್ಗಳಲ್ಲಿ. ಮತ್ತೆ ರಿವ್ಯೂ ಮಾಡಿ, ಯಾಕಂದ್ರೆ ನೀವು ಯಾರಿಗೆ ಫ್ರೀ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅವರನ್ನ ಬಿಟ್ಟು ಯಾರು ಇವತ್ತು ನಿಮ್ಮ ಪ್ರಕಾರ ಪುಕ್ಕಟ್ಟೆ ಕರೆಂಟ್ ಕೊಡ್ತಾ ಇದೀವಿ ಅಂದ್ರಲ್ಲ, ಆ ಪುಕ್ಕಟ್ಟೆ ಕರೆಂಟ್ ಕೊಡ್ತಿರೋರನ್ನ ಬಿಟ್ಟು ಕರೆಂಟ್ ಬಿಲ್ ಕಟ್ತಾವ್ರಲ್ಲ, ಅವ್ರ ಮನೆಗೆ ಹೋಗಿ ಇವತ್ತಿಗೂ 2 ವರ್ಷ 3 ವರ್ಷ ಬಿಲ್ಗಳನ್ನ ಹಾಗೆ ನೇತಾಕೋರೆ ಮನೆಯಲ್ಲಿ. ತಮ್ಮ ಮುಖಾಂತರ ಒಂದು ಮಾತಿನ ಕೆಲಸ ಲಕ್ಷ್ಮಣ್ ಅವ್ರು ಹೇಳ್ತಾರೆ ಅಪ್ಪರ್ ಕಮ್ಯುನಿಟಿ ಅಂತ. ಹಂಗಂದ್ರೆ ಅರ್ಥ ಏನು ಸರ್? ಇವ್ರು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ನೀವು ದಯವಿಟ್ಟು ಈ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಪ್ರಶ್ನೆ ಕೇಳಬೇಕಾಗತ್ತೆ. ಹಂಗಂದ್ರೆ BPL ಕಾರ್ಡ್ ಅವರು, SC ಅವರು, ST ಅವರು, ಹಿಂದುಳಿದವ್ರಿಗೂ ಅವ್ರಿಗೆ ಸಿಕ್ಕಿಲ್ವಾ? ಅವ್ರಿಗೆ ಇದು ಮಾಡಿಲ್ವಾ ನೀವು? ಹಂಗಂದ್ರೆ ಒಂದು ಕೋಮಿನನ್ನ ಇದು ಮಾಡ್ತಾ ಇದ್ದೀರಾ. ಇದಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಬೇಕು. ಯಾಕೆಂದ್ರೆ ಆ ವ್ಯಕ್ತಿ ಹೇಳಿರೋದು ಮುಖ್ಯಮಂತ್ರಿಗಳ ತವರೂರು ಮೈಸೂರಿನಲ್ಲೇ. ಮುಖ್ಯಮಂತ್ರಿಗಳು ಅಂತ ಸೆಲೆಕ್ಟ್ ಮಾಡಿದಂಥ ಕ್ಯಾಂಡಿಡೇಟು, ನೀವು ಸೆಲೆಕ್ಟ್ ಮಾಡಿದಂಥ ಕ್ಯಾಂಡಿಡೇಟು ಅತ್ಯಂತ ಹೀನವಾಗಿ ಸೋತಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಿಗೆ ಇದ್ರಂಥ ಕ್ಯಾಂಡಿಡೇಟು ಅಲ್ಲೂ ಸೋತಿದ್ದಾರೆ. ಇದಕ್ಕೆ ರಾಜ್ಯಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ. ಯಾಕೆ ನಿಮ್ಮ ತವರು ಜಿಲ್ಲೆಯಲ್ಲಿ ನಿಮ್ಮ ಪಕ್ಷ ಅಲ್ಲ ಹಿಡಿತು? ಯಾಕೆ ಅಭ್ಯರ್ಥಿಗಳು ಸೋತ್ರು? ಅಂದ್ರೆ ನೀವು ಮಾಡಿದಂತ ಕರ್ತವ್ಯ ಸರಿ ಇಲ್ವಾ? ಎಲ್ಲ 5 ಗ್ಯಾರಂಟಿಗಳು ಸರಿ ಇಲ್ವಾ? ಗೌಡ್ರ, ಈಗ